ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟು ಬೆಂಬಲ ಇರಲಿ ಅಂತ ಕೇಳ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹಾಗೆ ಯಾರೆಲ್ಲ ಈ ವಿಡಿಯೋ ಮೂಲಕ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಹಾಗೆ ಯಾರೆಲ್ಲ ರಿಟರ್ನಿಂಗ್ ಸಬ್ಸ್ಕ್ರೈಬರ್ ಇದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಅಂಡ್ ವೆಲ್ಕಮ್ ಅಂತ ಹೇಳ್ತೀನಿ. ಇವತ್ತು ನಾನು ತುಂಬಾ ಸಿಂಪಲ್ ಆಗಿ ಕ್ವಿಕ್ ಆಗಿ ಮಸ್ಸೊಪ್ಪು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್, ಯಾವಾಗಲೂ ಒಂದೇ ರೀತಿ ಮಾಡ್ತಾ ಇರ್ತೀರಾ, ಈ ರೀತಿ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ. ಲಂಚಿಗೆ ಮತ್ತೆ ಡಿನ್ನರ್ಗೆ A1 ಡಿಶ್ ಅಂತ ಹೇಳ್ತೀನಿ. ಒಂದು ಮುದ್ದೆ, ಸ್ವಲ್ಪ ರೈಸ್ ಇದ್ರೆ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿರುತ್ತೆ. ಮಿಸ್ ಮಾಡ್ದಲೆ, ಸ್ಕಿಪ್ ಮಾಡ್ದಲೆ ನೋಡಿ, ಡೀಟೇಲ್ ಆಗಿ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ. ಬನ್ನಿ ಈಗ ಡೈರೆಕ್ಟ್ ಆಗಿ ಕಿಚನ್ಗೆ ಹೋಗೋಣ. ನಾನು ಮೊದಲೇ ಹೇಳ್ದಾಗೆ ಮಸ್ಸೊಪ್ಪನ್ನ ಮಾಡ್ತಾ ಇದ್ದೀನಿ. ಗಟ್ಟಿ ಸೊಪ್ಪು, ಮಸ್ಸೊಪ್ಪು ಅಂತಾರೆ, ಸೊಪ್ಪಿನ ಹುಳಿ ಅಂತಾರೆ. ಒಂದೊಂದು ಕಡೆ ಒಂದೊಂದು ರೀತಿ ಕರೆಯುವಂಥದ್ದು. ನೋಡಿ ರೆಡಿಯಾಗಿದೆ, ಸೂಪರ್ ಆಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ, ಸ್ಕಿಪ್ ಮಾಡ್ದಲ್ಲಿ ನೋಡಿ. ಮೊದಲಿಗೆ ಹೇಗೆ ಮಾಡೋದು ಅಂತ ಹೇಳ್ತೀನಿ. 1 ಕಪ್ ಬೇಳೆನ ನಾನು ತೊಳೆದು ಪಾನಿಗೆ ಹಾಕೊಂಡಿರೋವಂಥದ್ದು. ಇಲ್ಲಿ ನಾನು 1 ಕಟ್ಟು ಪಾಲಕು, 2 ಕಟ್ಟು ಮೆಂತ್ಯನ ಬಳಸ್ಕೊಂಡಿರೋವಂಥದ್ದು. ಇದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಸೊಪ್ಪನ್ನ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು, ಏನು ಬೇಳೆನ ತೊಳ್ಕೊಂಡು ಪಾನಿಗೆ ಹಾಕೊಂಡಿದ್ದೆ ಅಲ್ವಾ, ಅದೇ ಪಾನಿಗೆ ಸೊಪ್ಪನ್ನ ಹಾಕೊಂಡಿದ್ದೀನಿ. ಒಂದು 4 ರಿಂದ 5 ಹಸಿಮೆಣಸಿನ್ಕಾಯಿ, ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿನ ಸುಲಿದು ಹಾಕೊಂಡಿದ್ದೀನಿ. ಹಾಗೆ ಮತ್ತೆ 4-5 ಒಣಮೆಣಸಿನ್ಕಾಯಿ ಕೂಡ ಹಾಕೊಂಡಿರೋವಂಥದ್ದು. ಹಾಗೆ 2 ಹುಳಿ ಟೊಮೆಟೊನು ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಚಿಕ್ಕ ಈರುಳ್ಳಿನ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಹಾಕೊತಾ ಇದ್ದೀನಿ. ಈಗ ಇಷ್ಟನ್ನ ಹಾಕಿ ಸ್ವಲ್ಪ ಬೇಯೋದಕ್ಕೆ ಎಷ್ಟು ನೀರು ಬೇಕು ಅಷ್ಟನ್ನ ಹಾಕೊತಾ ಇರೋವಂಥದ್ದು ನೋಡಿ ಹಾಕೊಳ್ಳಿ ಅಂತ ಹೇಳ್ತೀನಿ. ನಾನೀಗ ಸ್ವಲ್ಪ ನೀರನ್ನು ಕೂಡ ಹಾಕಿದ್ದೀನಿ. ಸ್ವಲ್ಪ ನೀರನ್ನು ಹಾಕಿ ನಾನು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 3 ವಿಸಲ್ ತಗೊಂಡಿರೋವಂಥದ್ದು. ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ, ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಅಂಡ್ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ನೀವು ಇದನ್ನ ಚೆನ್ನಾಗಿ ಮಸ್ಕೊಬೇಕು. ಮಸಿಯ ಗುಂಡು ಇರುತ್ತಲ್ಲ, ಅದರಲ್ಲಿ ಮಸ್ಕೊಳ್ಳಿ. ಇಲ್ಲ ಅಂದ್ರೆ ಸೌಟು, ಸ್ಮ್ಯಾಶರ್ಸ್ ಇರುತ್ತೆ, ಅದರಲ್ಲಿ ಚೆನ್ನಾಗಿ ಮಸ್ಕೊಳ್ಳಿ. ಈ ರೀತಿಯಾಗಿ ಚೆನ್ನಾಗಿ ಬೇಳೆ, ಸೊಪ್ಪು ಎಲ್ಲಾನು ಮಸ್ಕೊಂಡು ಒಂದು ಕಡೆ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಈ ಕಡೆ ನಾನು ಒಂದು ಪ್ಯಾನ್ ಅನ್ನ ಇಟ್ಟಿದ್ದೆ. ಆ ಪ್ಯಾನ್ ಬಿಸಿ ಆಯಿತು. 1-2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕೊಂಡಿರೋವಂಥದ್ದು ಒಗ್ಗರಣೆಗೆ. ನಾನೀಗ ಎಣ್ಣೆ ಬಿಸಿ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬಿಸಿ ಆಗಬೇಕಿತ್ತು, ಈಗ ಬಿಸಿ ಆಗಿದೆ. ಬಿಸಿ ಆದ್ಮೇಲೆ, ಎಣ್ಣೆ ಬಿಸಿ ಆದ್ಮೇಲೆ ನಾನೀಗ ಸ್ವಲ್ಪ ಸಾಸಿವೆನ ಹಾಕ್ತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿಬೇಕು, ಆಗ ಚೆನ್ನಾಗಾಗುತ್ತೆ. ಸೊ ಸಾಸಿವೆ ಕೂಡ ಸಿಡಿಯೋದಕ್ಕೆ ಸ್ಟಾರ್ಟ್ ಆಯಿತು. ಈಗ ನಾನು 1 ಕಡ್ಡಿ ಕರಿಬೇವನ್ನು ಕೂಡ ಹಾಕೊತಾ ಇದ್ದೀನಿ. ಹಾಗೆ 1 ಚಿಕ್ಕ ಬೆಳ್ಳುಳ್ಳಿನ ಈ ರೀತಿಯಾಗಿ ನಾನು ಜಜ್ಜಿಟ್ಕೊಂಡಿದ್ದೆ, ಪೂರ್ತಿ ಸ್ಮ್ಯಾಶ್ ಮಾಡಿಲ್ಲ. ನೋಡಿ ಆ ಬೆಳ್ಳುಳ್ಳಿ ಹೇಗೆ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ದಪ್ಪ ಜಜ್ಜಿಟ್ಕೊಂಡಿದ್ದೆ. ಹಾಗೆ ಒಗ್ಗರಣೆಗೆ 2 ಒಣಮೆಣಸಿನ್ಕಾಯಿ ಕೂಡ ನಾನು ಮುರಿದು ಹಾಕೊಂಡಿರುವಂಥದ್ದು, ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ. ಹಾಗೆ 1 ಈರುಳ್ಳಿನ ಈ ರೀತಿಯಾಗಿ ದಪ್ಪನೇ ಕಟ್ ಮಾಡ್ಕೊಂಡಿರುವಂಥದ್ದು. ತೆಳ್ಳಗೆ ಕಟ್ ಮಾಡಬೇಡಿ, ಮೊಸಪ್ಪಿಗೆ ಈ ರೀತಿ ದಪ್ಪ ಕಟ್ ಮಾಡಿದಾಗ ಚೆನ್ನಾಗಿರುತ್ತೆ. ಅದನ್ನ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಎಲ್ಲ ನಾನು ಒಂದು ಸ್ವಲ್ಪ ಬಾಡಿಸ್ಕೊಂಡೆ. ನಂತರ ನಾನೇನು ಮಸ್ಕೊಂಡು ಇಟ್ಕೊಂಡಿದ್ದೆ ನೋಡಿ, ಅದನ್ನ ನಾನಿಲ್ಲಿ ಹಾಕ್ಕೊಂತಾ ಇರೋದು. ಒಗ್ಗರಣೆಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡೆ. ನಾನು ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ನೆನೆಸಿಟ್ಕೊಂಡಿದ್ದೆ, ನಾನು ಅದು ಸ್ಕಿಪ್ ಆಗಿಬಿಟ್ಟಿದೆ. ಸ್ವಲ್ಪ 2 ಪಿತ್ತ ಹುಣಸೆ ಹಣ್ಣನ್ನ ತೊಳೆದು ನೀರಲ್ಲಿ ನೆನೆಸಿದ್ದೆ, ಅದರ ರಸ ಕೂಡ ನಾನಿಲ್ಲಿ ಹಾಕ್ಕೊಂತಾ ಇರೋವಂಥದ್ದು. ಮೇಲೆ ಹುಣಸೆ ಹಣ್ಣಿನ ರಸ ಮಸಪ್ಪಿಗೆ ಹಾಕೋದ್ರಿಂದ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ಹುಣಸೆ ಹಣ್ಣಿನ ರಸನ ಸ್ಕಿಪ್ ಮಾಡಬೇಡಿ, ಹಾಕ್ಕೊಳ್ಳಿ ಅಂತ ಹೇಳ್ತೀನಿ. ಹುಣಸೆ ಹಣ್ಣಿನ ರಸನ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಂಡಿಲ್ಲಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಬೇಯುವಾಗ ಉಪ್ಪನ್ನ ಹಾಕಿರಲಿಲ್ಲ, ನಾನು ಈಗಲೇ ಉಪ್ಪನ್ನ ಹಾಕಿರೋವಂಥದ್ದು. ನೋಡಿ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಇನ್ನೂ ಸ್ವಲ್ಪ ಅದ್ರ ನೊರೆ ಎಲ್ಲ ಹೊಡಿಬೇಕು. ಈಗ ನಾನು ಹಸಿಮೆಣಸಿನ್ಕಾಯಿ ನನಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕೊಂಡಿರೋವಂಥದ್ದು, ಹಸಿಮೆಣಸಿನ್ಕಾಯಿ ಮತ್ತೆ ಒಣಮೆಣಸಿನ್ಕಾಯಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿನ, ಆ ರೆಡ್ ಚಿಲ್ಲಿನ ನೀವು ಹೆಚ್ಚು ಕಮ್ಮಿ ಮಾಡ್ಕೊಬಹುದು ಅಂತ ಹೇಳ್ತೀನಿ. ನೋಡಿ ಮಸಪ್ಪು ಚೆನ್ನಾಗಿ ಕುದ್ದಿದೆ, ರೆಡಿಯಾಗಿದೆ. ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೆ ಸೂಪರ್ ಆಗಿದೆ. ನೋಡಿ ನಂದು ಫುಲ್ಲು ಡಿಶ್ ರೆಡಿ ಆಗಿದೆ, ಸರ್ವ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ, ಸಿಂಪಲ್ ಆಗಿ ಕ್ವಿಕ್ ಆಗಿ ಆಗೋಗುತ್ತೆ. ಒಂದ್ಸತಿ ಮಿಸ್ ಮಾಡ್ದಲೇ ಟ್ರೈ ಮಾಡಿ ಅಂತ ಹೇಳ್ತೀನಿ. ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಕಮ್ಮರಿಗೆ ನಿಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ, ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು ಅನ್ಸುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೂಡ ಹೇಳ್ತೀನಿ. ಮಸಪ್ಪು ನೋಡಿ ಎಷ್ಟು ಬೇಗ ಕ್ವಿಕ್ ಆಗಿ ಒಂದು 15 ಮಿನಿಟ್ಸ್ ಅಲ್ಲಿ ರೆಡಿ ಆಗ್ಬಿಡುತ್ತೆ ರೀ.
ತುಂಬ ಕ್ವಿಕ್ಕಾಗಿ ಮಾಡ್ಕೊಬೋದಂತಹ ಸಿಂಪಲ್ ಡಿಶ್ ಅಂತ ಹೇಳ್ತೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮಿಸ್ ಮಾಡಲೇಬೇಡಿ ಅಂತ ಹೇಳ್ತೀನಿ. ಅಲ್ಲಿವರೆಗೂ ಯಾವಾಗಲೂ ಖುಷಿಯಾಗಿರಿ, ನಗ್ನಗ್ತಾ ಇರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.